ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವ್ಲಾಗಲ್ಲಿ ಮೀ ಟೈಮ್ ಅಂತಲೇ ಹೇಳ್ಬೋದು. ಸೊ ಇದು ನನಗೋಸ್ಕರ ನಾನು ಮಾಡ್ಕೋತಿರೋ ವ್ಲಾಗ್. ಅಂದರೆ ನಮಗೆ ನಾವು ಹೇಗೆ ಟೈಮ್ ಕೊಟ್ಕೋಬೇಕು ಅನ್ನೋದು ಈ ವಿಡಿಯೋ ಮುಖಾಂತರ ಒಂದು ಚಿಕ್ಕ ಮೋಟಿವೇಟ್ ಅಷ್ಟೇ. ಸೊ ಮೀ ಟೈಮ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಎಲ್ಲರಿಗೂ ಕೂಡ. ಸೊ ಇದು ವೀಕ್ಲಿ ಒನ್ಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಬಟ್ ಅಮ್ಮಂದ್ರಿಗೆ ಅಷ್ಟು ಕೆಲಸ ತುಂಬಾ ಇರುತ್ತೆ ಅಲ್ವಾ. ಸೊ 2 ವೀಕ್ಸ್ ಒಂದ್ಸತಿ ಆದರೂ ನಮಗೆ ನಾವು ಕೇರ್ ಮಾಡಿಕೊಂಡ್ರೆ ಹೆಲ್ತ್ಗೆ ಕೂಡ ತುಂಬ ಒಳ್ಳೆಯದು. ಹಾಗೆ ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ಸ್ಪೇಸ್ ಸಿಗುತ್ತೆ ಅಂತ. ಸೊ ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೆ ರೊಟ್ಟಿ, ಅಕ್ಕಿ ರೊಟ್ಟಿ. ಸೊ ಅದಕ್ಕೆ ಸಬಾಕ್ಸಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್, ಕಡಲೆಬೇಳೆ, ಹಸಿರು ಮೆಣಸಿನ್ಕಾಯಿ ಇಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೋತೀನಿ. ತುಂಬ ಜನ ರೆಸಿಪಿನ ಕೇಳ್ತಾ ಇದ್ರಿ, ಅಕ್ಕಿ ರೊಟ್ಟಿ ನೀವು ಹೇಗೆ ಮಾಡ್ತೀರಾ ಅಂತ. ಸೊ ಹಾಗಾಗಿ ಕ್ವಿಕ್ಕಾಗಿ ಅಕ್ಕಿ ರೊಟ್ಟಿಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇದೇ ಹಾಕ್ಕೋಬೇಕು ಅಂತ ಏನಿಲ್ಲ, ನೀವಿನ್ನೂ ಸಾಕಷ್ಟು ವಿಧವಾದ ಸೊಪ್ಪುಗಳನ್ನ ಹಾಕ್ಕೋಬೋದು. ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು. ಸೊ ಅದು ನಿಮ್ಮ ಟೇಸ್ಟ್ ತಕ್ಕನಂಗೆ. ಸೊ ನನಗೆ ಮನೆಯಲ್ಲಿ ಸಬಾಕ್ಸಿ ಸೊಪ್ಪು, ಕ್ಯಾರೆಟ್ ತುರಿ ಎಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಯಾವಾಗಲೂ ಇದನ್ನೇ ಮಾಡ್ತಾಯಿರ್ತೀನಿ. ಒಂದು ಹದಕ್ಕೆ ನೀರು ಹಾಕ್ಕೊಂಡು ಈ ರೀತಿ ಕಲಿಸ್ಕೋಬೇಕು. ಒಂದು 10 ನಿಮಿಷ ಬಿಟ್ಟು ರೊಟ್ಟಿ ತಟ್ಟಿದ್ರೆ ತುಂಬ ಚೆನ್ನಾಗಿ ಆಗುತ್ತೆ. ಸೊ ನಾನು ಪ್ಯಾನ್ ಮೇಲೆಲ್ಲ ರೊಟ್ಟಿ ಮಾಡೋದಕ್ಕೆ ಹೋಗಲ್ಲ, ಬಟ್ಟೆ ಮೇಲೆ ತಟ್ಬಿಟ್ಟು ಡೈರೆಕ್ಟ್ ಆ ಬಟ್ಟೆನ ಪ್ಯಾನ್ ಮೇಲೆ ಹಾಕ್ತೀನಿ. ಸೊ ಇದಿಷ್ಟೇ ಕ್ಲೀನಾಗಿ ಎದ್ದೊಳುತ್ತೆ ರೊಟ್ಟಿ. ಕಾಟನ್ ಬಟ್ಟೆಯಲ್ಲಿ, ಕಾಟನ್ ಕರ್ಚೀಫ್ ಯಾವುದಾದ್ರೂ ಇದ್ದಾಗ ಈ ಕಾಟನ್ ಬಟ್ಟೆ ಕರ್ಚೀಫ್ ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು, ಚೆನ್ನಾಗಿ ಬರುತ್ತೆ. ಬಟ್ ಕಾಟನ್ ಯೂಸ್ ಮಾಡಿ ಕ್ಲಾತ್ನ. ಸೊ ತಟ್ಟಿ ಆಮೇಲೆ ಪ್ಯಾನ್ಗೆ ಒಂದು ಸ್ವಲ್ಪ ಆಯಿಲ್ ಸವರ್ಬಿಟ್ಟು ಅದ್ರ ಮೇಲೆ ಬಟ್ಟೆನ ಹಾಕಿ ಸ್ವಲ್ಪ ತಟ್ಟಿದ್ರೆ ಕ್ಲೀನಾಗಿ ಕರ್ಚೀಫು ಅದೇನಿದೆ ಬಟ್ಟೆ ಎದ್ದೊಳುತ್ತೆ. ಆರಾಮಾಗಿ ರೊಟ್ಟಿನ ತಿನ್ಬೋದು. ಸೊ ಅದ್ರ ಮೇಲೆ ಒಂದು ಲಿಡ್ನ ಕ್ಲೋಸ್ ಮಾಡಿ 2 ಸೈಡು ಕ್ಲೀನಾಗಿ ರೋಸ್ಟ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಕ್ಕಿ ರೊಟ್ಟಿನ ಕಡಲೆಬೀಜ ಚಟ್ನಿ ಇಲ್ಲ ಕಾಯಿ ಚಟ್ನಿಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ತಿಂಡಿಗೆ ಕೂಡ ರೆಡಿ ಆಯಿತು. ಸೊ ಇಲ್ಲಿ ನೋಡ್ತಿದ್ದೀರಲ್ಲ, ಅಕ್ಕಿ ರೊಟ್ಟಿ ರೆಡಿ ಆಯಿತು. ನನಗೆ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಆಗುತ್ತೆ. ರಾಗಿ ರೊಟ್ಟಿ ಅಷ್ಟೊಂದು ಓಕೆ ಅಂತ ಅನಿಸುತ್ತೆ. ಸೊ ಇದು ಲಂಚ್ ಬಾಕ್ಸ್ ರೆಸಿಪೀಸು. ಒಂದು ಬಾಟ್ಲಲ್ಲಿ ಮಜ್ಜಿಗೆ, ರೊಟ್ಟಿ, ಚಟ್ನಿ ಮತ್ತು ಬೆಳಗ್ಗೆಗೆ ಸ್ನ್ಯಾಕ್ ಬಂದುಬಿಟ್ಟು ಆರೆಂಜ್ ಕಳಿಸ್ತಾ ಇದ್ದೀನಿ. ಬೆಳಗ್ಗೆ ಒಂದು ರೊಟ್ಟಿನ ತಿನ್ನಿಸ್ಬಿಟ್ಟು ಕಳಿಸ್ತೀನಿ, ಒಂದು ರೊಟ್ಟಿ ಮತ್ತು ಹಾಲು. ಸೊ ಪ್ರಕುಲ್ನ ಬಸ್ಸಿಗೆ ಹತ್ತಿಸ್ಬಿಟ್ಟು, ಸೊ ನನ್ನ ಮನೆಯಲ್ಲಿ ಇದು ಬೇವಿನ ಸೊಪ್ಪು ಕಿತ್ಕೊಂಡು ಬಂದಿದೆ ತುಂಬ. ಸೊ ಅದನ್ನು ಎಲೆ ಎಲ್ಲ ಬಿಡಿಸ್ತಾ ಇದ್ದೀನಿ. ಸ್ವಲ್ಪ ಧೂಳಿರೋದು, ಸ್ವಲ್ಪ ಚೆನ್ನಾಗಿಲ್ದಲೇ ಇರೋದೆಲ್ಲ ನೋಡಿಬಿಟ್ಟು ಚೆನ್ನಾಗಿರೋದೆಲ್ಲ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಏನಕ್ಕಂದರೆ ನಾನು ಆಗಲೇ ಹೇಳಿದೆ ಮೀ ಟೈಮ್ ಅಂತ. ಸೊ ಮೀ ಟೈಮ್ ಅಂದ್ರೇ ನಮ್ಮನ್ನು ನಾವು ಕೇರ್ ಮಾಡ್ಕೊಳ್ಳೋದು, ಸ್ಕಿನ್ ಕೇರ್ ಆಗಿರ್ಬೋದು, ಹೇರ್ ಕೇರ್ ಆಗಿರ್ಬೋದು, ಈ ರೀತಿ. ಸೊ ಇವತ್ತು ಸ್ಕಿನ್ ಮತ್ತು ಹೇರ್ ಹೇಗೆ ಕೇರ್ ಮಾಡ್ಕೋತೀನಿ ಅಂತ ತೋರಿಸ್ತೀನಿ ಹೋಮ್ ರೆಮಿಡೀಸ್ ಮೂಲಕ. ಸೊ ತುಂಬ ಕಡೆ ಬೇವಿನ ಸೊಪ್ಪು ಮರಗಳು ಇದ್ದೇ ಇರುತ್ತೆ. ಇಲ್ಲ ಅಂದರೆ ಮಾರ್ಕೆಟಲ್ಲಾದರೂ ಸಿಗುತ್ತೆ, ಹೋಗಿ ತೊಗೊಂಡು ಬರ್ಬೋದು. ಅದೇನು ಮಹಾ ಕಷ್ಟ ಏನಲ್ಲ. ಸೊ ನಾನು ಲಶಿಕಾ ಇಬ್ಬರು ಕೂತ್ಕೊಂಡು ಈ ಕೆಲಸ ಮಾಡ್ತಾಯಿದ್ವಿ. ಸೊ ಈ ರೀತಿ ಎಲ್ಲನೂ ಬಿಡಿಸ್ಬಿಟ್ಟು ಕ್ಲೀನಾಗಿ ಒಂದು 2-3 ಸತಿ ವಾಶ್ ಮಾಡಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಬೇಕು ಬೇವಿನ ಸೊಪ್ಪನ್ನ. ಇದ್ರ ಜೊತೆಗೆ ನಾನು ಒಂದು ಮುಚ್ಚಳ ಅಷ್ಟು ಮೆಂತ್ಯ ಕಾಳನ್ನ ಹಾಕೋತೀನಿ. ಸೊ ಏನಕ್ಕೆ ಇದನ್ನೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಅಂತ ನೀವು ಫುಲ್ ವ್ಲಾಗ್ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಆ್ಯಂಡ್ ಮೀ ಟೈಮ್ ಅನ್ನೋದು ಬರೀ ನನಗೆ ಮಾತ್ರ ಅಲ್ಲ, ಸೊ ಮಕ್ಕಳು ಕೂಡ ಕೊಡ್ತೀನಿ. ಮಕ್ಳಿಗೆ ಒಂದಿನ ಆದರೆ ಸೊ ನನಗೆ ಅಂತ ಒಂದಿನ ನಾನು ತೆಗೆದಿಟ್ಕೋತೀನಿ. ಸೊ ನೋಡಿ, ಒಂದು ಸ್ವಲ್ಪ ಮೆಂತ್ಯ ಕಾಳು ಹಾಕಿಬಿಟ್ಟು ಒಂದು ಮುಚ್ಚಳ ಅಷ್ಟು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕಿ ನೀರು ಅಷ್ಟು ಪಾತ್ರೆಗೂ ಹಾಕಿದ್ದೀನಿ. ಸೊ ಚೆನ್ನಾಗಿ ಕುದಿಸ್ತೀನಿ. ಆ ಬೇವಿನ ಸೊಪ್ಪೆಲ್ಲ ಡಾರ್ಕ್ ಕಲರ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ನಾನು ಕುದಿಸ್ಕೊಳ್ತೀನಿ. ಸೊ ಅದು ಕುದಿಯೋ ಅಷ್ಟೊತ್ತಿಗೆ ನಾನೊಂದು ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಮತ್ತು ಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಹಾಗೆ ಒಂದು ಅರಿಶಿಣದ ಕೊಂಬು ಹಾಕ್ಕೋತಾ ಇದ್ದೀನಿ. ಸೊ ಇದಿಷ್ಟನ್ನು ಫೈನಾಗಿ ಈ ರೀತಿ ಒಂದು ಸ್ವಲ್ಪ ರಫಾಗಿ, ಒಂದು ಸ್ವಲ್ಪ ಜಾಸ್ತಿ ರಫ್ ಬೇಡ, ಒಂಚೂರು ರಫಾಗಿ ಈ ರೀತಿ ಪೌಡರ್ ರೀತಿ ನಾನು ರುಬ್ಕೊಳ್ತೀನಿ. ನೀರೆಲ್ಲ ಹಾಕ್ಕೋಬಾರ್ದು. ಸೊ ಇದೇನಕ್ಕೆ ಅಂತ ಹೇಳ್ತೀನಿ ನೋಡಿ. ಇದು ಫುಲ್ಲು ಡಾರ್ಕಾಗಿ ಆಗಿದೆ. ಇನ್ನೇನು ಒಂದು 10 ನಿಮಿಷ ಕುದ್ರೆ ಸಾಕಾಗುತ್ತೆ. ಇಲ್ಲ ಒಲೆ ಇದ್ದರೆ ಒಲೆ ಮೇಲಾದರೂ ನೀವು ಬಾಯ್ಲ್ ಮಾಡ್ಕೋಬೋದು. ಈ ರೀತಿ ವೀಕ್ಲಿ ಒನ್ಸ್ ಇಲ್ಲ 2 ವೀಕ್ಸಿಗೆ ಒನ್ಸ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಸೊ ಅದು ಎಲ್ಲ ಆಗೋಷ್ಟೊತ್ತಿಗೆ ಸೊ ನಾನು ಸ್ವಲ್ಪ ನೈಲ್ ಪಾಲಿಶ್ ಎಲ್ಲ ರಿಮೂವ್ ಮಾಡ್ಕೊಳ್ಳೋಣ ಅಂತ ಕೈಗೆ ಕಾಲಿಗೆ. ಏನಕ್ಕಂದರೆ ಜಾಸ್ತಿ ದಿನ ನೈಲ್ ಪಾಲಿಷ್ನ ಬಿಡಬಾರ್ದು ನೇಲ್ಸಲ್ಲಿ, ನೇಲ್ಸ್ ಹಾಳಾಗುತ್ತೆ.
ಸೊ ಹಂಗಾಗಿ ಮ್ಯಾಕ್ಸಿಮಮ್ ಒಂದು 2 ವೀಕ್ಸ್ ಬಿಟ್ಟರೆ ಸಾಕು. ಸೊ ಅದ್ರ ಮೇಲೆ ನಾನು ಈ ರೀತಿ ಎಲ್ಲ ರಿಮೂವ್ ಮಾಡಿಬಿಡ್ತೀನಿ. ನಿಮಗೆ ರಿಮೂವರ್ ಇಲ್ಲ ಟಿಶ್ಯೂಸ್ ಬರುತ್ತೆ. ಸೊ ನಿಮ್ಮ ವಿಶ್ ಅದು ಯಾವುದು ನಿಮಗೆ ಕಂಫರ್ಟ್ ಅನಿಸುತ್ತೋ ಅದರಲ್ಲಿ ನೀವು ನೈಲ್ ಪಾಲಿಷ್ನ ರಿಮೂವ್ ಮಾಡ್ಕೋಬೋದು. ಸೊ ಹಾಗೆ ಕಾಲ್ಗೂ ಕೂಡ ಸೊ ಜಾಸ್ತಿ ದಿನ ನಾನು ಬಿಡೋದಿಲ್ಲ, 2 ವೀಕ್ಸ್ ಮ್ಯಾಕ್ಸಿಮಮ್ ಬಿಟ್ಟರೆ ಸಾಕು. ನೈಲ್ಸ್ ಎಲ್ಲ ಒಂಥರ ರಫ್ ಆಗುತ್ತೆ, ಚೆನ್ನಾಗಿರೋದಿಲ್ಲ, ಹಾಳಾಗಿಬಿಡುತ್ತೆ ಅಂತ. ಆ್ಯಂಡ್ ಹಾಗೆ ನೈಲ್ ಪಾಲಿಷ್ ರಿಮೂವ್ ಮಾಡಿದ ತಕ್ಷಣವೇ ನೈಲ್ ಪಾಲಿಷ್ ಕೂಡ ಹಚ್ಕೋಬಾರ್ದು, ಅಟ್ಲೀಸ್ಟ್ 1 ಡೇ ಗ್ಯಾಪ್ ಆದರೂ ಬಿಡಬೇಕು. ಸೊ ಕಾಲಿಗೂ ಕೂಡ ಎಲ್ಲ ನಾನು ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಕೂಡ ಮೀ ಟೈಮ್ಗೆ ಒಂದಾಗುತ್ತೆ, ಸೆಲ್ಫ್ ಕೇರಲ್ಲಿ ಇದು ಕೂಡ ಒಂದು. ಸೊ ನೆಕ್ಸ್ಟ್ ನೈಲ್ ಪಾಲಿಷ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ನೈಲ್ಸ್ ಕಟ್ಟು. ಸೊ ಇದು ವೀಕ್ಲಿ ಒನ್ಸ್ ಅಂತೂ ಇದ್ದೇ ಇರುತ್ತೆ ನನಗೆ. ಒಂದು ಚೂರು ನೈಲ್ ಬೆಳೆದ್ರೂ ನನಗೆ ಇಷ್ಟ ಆಗೋಲ್ಲ, ಒಂದಿಷ್ಟೇ ಇಷ್ಟು ಕಾಣಿಸ್ಕೊಂಡ್ರು ಕಟ್ ಮಾಡಿಬಿಡ್ತೀನಿ. ನನಗದೇನೋ ಇರಿಟೇಟ್ ಅನಿಸುತ್ತೆ. ಒಂದು ಏನಕ್ಕಂದರೆ ಅಡುಗೆ ಮಾಡ್ತಾಯಿರ್ತೀವಿ, ಸೊ ಇದರೆಲ್ಲ ಹೋಗ್ಬಿಟ್ರೆ ಏನೋ ಒಂಥರ ಇರಿಟೇಷನ್ ಆಗಿಬಿಡುತ್ತೆ ನೈಲ್ಸ್ ಒಳಗೆ ಹೋದಾಗ. ಸೊ ನಾನು ಆಗಲೇ ಹೇಳಿದೆ, ಬೇವಿನ ಸೊಪ್ಪು ಮತ್ತು ಮೆಂತ್ಯ ಕಾಳು ಹಾಕಿಬಿಟ್ಟು ಕುದಿಸಿದ್ದೆ ಚೆನ್ನಾಗಿ ಅಂತ. ಅದಿನ್ನೇನು ಉಗುರು ಬೆಚ್ಚಗೆ ಇರೋ ಟೈಮ್ಗೆ ನಾನು ಒಂದು ಸ್ಪ್ರೇ ಬಾಟಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಈ ನೀರನ್ನ, ಬಿಕಾಸ್ ಹೇರಿಗೆ. ಸೊ ಹೇರ್ಸ್ಗೆ ಸ್ಪ್ರೇ ಮಾಡ್ಕೊಳ್ಳೋದ್ರಿಂದ ಡ್ಯಾಂಡ್ರಫ್ಗೆ ತುಂಬಾ ಒಳ್ಳೆಯದು, ಹಾಗೆ ಹೇರ್ ಗ್ರೋತ್ ಆಗುತ್ತೆ. ಸೊ ಹೇರ್ಸ್ಗೆ ಸಂಬಂಧಪಟ್ಟಿರೋದು ಎಲ್ಲನೂ ಒಳ್ಳೆಯದು. ನೀಮು ಮತ್ತು ಮೆಂತ್ಯಕಾಳು ಯೂಸ್ ಮಾಡಿರೋದ್ರಿಂದ ತುಂಬಾ ಬಾಯ್ಲ್ ಮಾಡಿರ್ತೀವಿ, ಅದರಲ್ಲಿರೋ ಬೆನಿಫಿಟ್ಸ್ ಎಲ್ಲ ವಾಟರ್ಗೆ ಇಳಿದಿರುತ್ತೆ. ಸೊ ನಿಮ್ಮ ಹತ್ರ ಸ್ಪ್ರೇ ಬಾಟಲ್ ಇಲ್ಲ ಅಂದರೆ ಅಟ್ಲೀಸ್ಟ್ ನೀವೊಂದು ಬಟ್ಟೆನ ಅದ್ಬಿಟ್ಟು ನೀವು ಸ್ಕ್ಯಾಲ್ಪ್ಗೆಲ್ಲ ಹೇರ್ಸ್ಗೆಲ್ಲ ನೀವು ಹಚ್ಕೋಬೋದು. ಸೊ ನಿಮ್ಮ ಕಂಫರ್ಟ್ ಹೇಗಿರುತ್ತೆ ಹಾಗೆ. ಸೊ ಸ್ಪ್ರೇ ಬಾಟ್ಲ್ ಇದ್ದರೆ ಕ್ಲೀನಾಗಿ ನೀರೆಲ್ಲ ಸ್ಕ್ಯಾಲ್ಪ್ಗೆ, ಹೇರ್ಸಿಗೆ ಪ್ರತಿಯೊಂದು ಕಡೆನೂ ಹೋಗುತ್ತೆ ಅಂತ ಅಷ್ಟೇ. ನಿಮಗೆ ಎಲ್ಲ ಆನ್ಲೈನಲ್ಲೆಲ್ಲ ಸಿಗುತ್ತೆ ಸ್ಪ್ರೇ ಬಾಟಲ್, ಇಲ್ಲ ಮನೆಯಲ್ಲೇ ಯಾವುದಾದ್ರೂ ಒಂದು ಖಾಲಿ ಸ್ಪ್ರೇ ಬಾಟ್ಲ್ ಎಲ್ಲೋ ಒಂದಿರುತ್ತೆ. ಸೊ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಈ ಥರದಕ್ಕೆ ಹೇರ್ಗೆ ಅಂತಲೇ ಯೂಸ್ ಮಾಡ್ಕೊಳ್ಳಿ. ಸೊ ಪ್ರತಿಯೊಂದು ಕಡೆನೂ ನಾನು ಈ ರೀತಿ ಸ್ಪ್ರೇ ಮಾಡ್ಕೋತಾ ಇದ್ದೀನಿ. ಫಸ್ಟ್ ಸ್ಕ್ಯಾಲ್ಪ್ಗೆ, ಆಮೇಲೆ ಟಿಪ್ ಆಫ್ ದ ಹೇರ್ವರೆಗೂ ನಾನು ಈ ರೀತಿ ನೀರು ಸ್ಪ್ರೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ಹೇರ್ ಗ್ರೋತ್ ತುಂಬ ಚೆನ್ನಾಗಾಗುತ್ತೆ. ಹೇರ್ ಡ್ಯಾಮೇಜ್ ಇದ್ದರೂ ಅದು ರೆಡ್ಯೂಸ್ ಆಗುತ್ತೆ, ಮತ್ತು ಡ್ಯಾಂಡ್ರಫ್ ಕೂಡ ಅವಾಯ್ಡ್ ಆಗುತ್ತೆ. ಸೊ ಯಾವುದ್ಯಾವುದೋ ಪ್ರಾಡಕ್ಟ್ಸ್ ಎಲ್ಲ ಕೆಮಿಕಲ್ ಇರೋ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡೋ ಬದಲು ಈ ರೀತಿ ಒಂದು ಒಳ್ಳೆ ಹೋಮ್ ರೆಮಿಡೀಸ್ನ ಯೂಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ಇರುತ್ತೆ. ಬಟ್ ಹೇಳಿದ್ನಲ್ಲ, ಫಾಲೋ ಮಾಡ್ತಾನೆ ಇರಬೇಕು ಇವನ್ನೆಲ್ಲನೂ. ಸೊ ಹಾಗೆ ನಿಮಗೆಲ್ಲರಿಗೂ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ನಿಮಗೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಗುಡ್ ನ್ಯೂಸ್ ಅದು. ಸೊ ನನಗೆ ಖುಷಿ ಆದರೆ ನಿಮಗೂ ಖುಷಿ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮಗೂ ಕೂಡ ಗುಡ್ ನ್ಯೂಸ್ ಅಂತ ಹೇಳಿದೆ. ಸೊ ಎಲ್ಲರಿಗೂ ಗುಡ್ ನ್ಯೂಸ್ ಒಂಥರ. ಸೊ ಮೇಯ್ನ್ ನನಗೆ ಗುಡ್ ನ್ಯೂಸ್ ಅಂತ, ಅದು ಏನು ಅಂತ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಅದು ಏನು ಗುಡ್ ನ್ಯೂಸ್ ಅಂತ. ಈ ರೀತಿ ಫುಲ್ ಸ್ಪ್ರೇ ಮಾಡ್ಕೋಬೇಕಾಗುತ್ತೆ. ಇದನ್ನು ಸ್ಪ್ರೇ ಮಾಡಿ 1-2 ಅವರ್ಸ್ ಬಿಟ್ಬಿಟ್ಟು ಹೆಡ್ ಬಾತ್ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಶ್ಯಾಂಪು ಎಲ್ಲ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಸೊ ಸೀಗೆಕಾಯಿ ಇದ್ದರೆ ಸೀಗೆಕಾಯಿನ ಯೂಸ್ ಮಾಡ್ಕೊಳ್ಳಿ. ಏನಕ್ಕಂದರೆ ನೀಮಲ್ಲಿರೋ ಬೆನಿಫಿಟ್ಸ್ ಎಲ್ಲ ಹಾಗೇ ಇರುತ್ತೆ ಹೇರ್ಸಲ್ಲಿ. ನೀವು ಶ್ಯಾಂಪು ಎಲ್ಲ ಯೂಸ್ ಮಾಡಿಬಿಟ್ರೆ ಹೊರಟೋಗ್ಬಿಡುತ್ತೆ. ಸೊ ಈ ರೀತಿ ಪ್ರತಿಯೊಂದು ಕಡೆನೂ ಎಲ್ಲೂ ಕೂಡ ಗ್ಯಾಪ್ ಇಲ್ಲದಲ್ಲೇ ಸ್ಪ್ರೇ ಮಾಡಿಕೊಂಡ್ರೆ ಒಳ್ಳೆಯದು. ಸೊ ಹಂಗಾಗಿ ಹೇಳಿದ್ದು ಸ್ಪ್ರೇ ಬಾಟ್ಲ್ ಇದ್ದರೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತ. ಸೊ ಇದಾದಮೇಲೆ ನಾನು ಆಗಲೇ ಒಂದು ಪೌಡರ್ ಹೇಳಿದೆ. ಸೊ ಆ ಪೌಡರ್ ಏನು ಬಂದುಬಿಟ್ಟು ಬಾಡಿ ಸ್ಕ್ರಬ್ ಅಂತ. ಸೊ ಸೋಪು ಇಲ್ಲ ಬಾಡಿ ವಾಶ್ ಬದಲು ಅದನ್ನು ಮನೇಲಿ ಹೋಮ್ ಮೇಡ್ ಸ್ಕ್ರಬ್ ಯೂಸ್ ಮಾಡೋದ್ರಿಂದ ಸ್ಕಿನ್ ಸಿಕ್ಕಾಪಟ್ಟೆ ಸಾಫ್ಟ್ ಆಗುತ್ತೆ, ಮತ್ತು ಗ್ಲೋ ಕೂಡ ಆಗುತ್ತೆ. ಫೇಸ್ಗೂ ಕೂಡ ಯೂಸ್ ಮಾಡ್ಬೋದು, ಮತ್ತು ಬಾಡಿಗೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದು ಸೀಗೆಕಾಯಿ ಪೌಡರು. ಸೊ ಇವಾಗ ಹೆಡ್ ಬಾತ್ ಮಾಡೋದಕ್ಕೆ ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದು ಬಂದುಬಿಟ್ಟು ಬಾಡಿ ಸ್ಕ್ರಬ್ಬು. ನಾನು ಆಗಲೇ ತೋರಿಸಿದ್ನಲ್ಲ, ಮಿಕ್ಸಿ ಜಾರಿಗೆ ಮೆಂತ್ಯಕಾಳು, ಕಡಲೆಬೇಳೆ ಸ್ವಲ್ಪ ಜಾಸ್ತಿ, ಒಂದು ಅರಿಶಿನದ ಕೊಂಬು ಹಾಕಿಬಿಟ್ಟು ಈ ರೀತಿ ಫೈನ್ ಪೌಡರಾಗಿ ಮಾಡ್ಕೊಂಡಿದ್ದೀನಿ. ಸೊ ನಿಮಗೆ ಒಂದು ಕೈ ಮೇಲೆ ಈ ರೀತಿ ರಬ್ ಮಾಡಿ ತೋರಿಸ್ತೀನಿ. ಇದು ಒಳ್ಳೆ ಸ್ಕ್ರಬ್ಬರ್ ಕೂಡ ಆಗಿ ಯೂಸ್ ಆಗುತ್ತೆ. ವೈಟ್ ಹೆಡ್ಸು, ಬ್ಲ್ಯಾಕ್ ಹೆಡ್ಸು, ಫೇಸ್ ಮೇಲೆ ಏನೇ ಇದ್ರೂ ಹೋಗುತ್ತೆ. ಆ್ಯಂಡ್ ಸ್ಕಿನ್ ಸಾಫ್ಟ್ ಆಗುತ್ತೆ, ಗ್ಲೋ ಆಗುತ್ತೆ. ಏನಕ್ಕಂದರೆ ಹೋಮ್ ರೆಮಿಡಿ ವಿತೌಟ್ ಕೆಮಿಕಲ್ಸ್ ಇಲ್ದಲೇ ಇರೋದಲ್ವ, ಹಾಗಾಗಿ ತುಂಬಾ ಯೂಸ್ಫುಲ್ ಆಗುತ್ತೆ. ಪ್ರತಿದಿನ ಯೂಸ್ ಮಾಡ್ಬೋದು. ಬೇಕಿದ್ದರೆ ಆಯಿಲ್ ಸ್ಕಿನ್ ಇರೋರು, ಡ್ರೈ ಸ್ಕಿನ್ ಇರೋರು ಯೂಸ್ ಮಾಡ್ಬೋದು. ಈ ವಿಂಟರಲ್ಲಿ ಒಂದು ಬೆಸ್ಟ್ ಸ್ಕ್ರಬ್ಬರ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಒಡೆಯೋದಿಲ್ಲ. ಸೋಪೆಲ್ಲ ಯೂಸ್ ಮಾಡಿದಾಗ ಬಾಡಿ ಎಲ್ಲ ಡ್ರೈ ಆಗುತ್ತೆ, ಸ್ಕಿನ್ ಎಲ್ಲ. ಹಾಗಾಗಿ ಸೊ ವಿಡಿಯೋ ನೋಡ್ಕೊಂಡು ಬರ್ತಾ ಇದ್ದೀರಲ್ಲ, ಸೊ ಸೆಲ್ಫ್ ಮೋಟಿವೇಟ್ ಅನ್ನೋದು ನಮ್ಮ ಇನ್ಸೈಡ್ ಇದ್ದರೆ, ಸೊ ಸೆಲ್ಫ್ ಕೇರ್ ಔಟ್ಸೈಡ್ ಇರುತ್ತೆ. ಸೊ ನಮಗೆ ಅಂತ ನಾವು ಟೈಮ್ ಕೊಟ್ಕೋಬೇಕಾಗುತ್ತೆ. ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆಗಿಲ್ಲ ಅಂದರೂ ಅಟ್ಲೀಸ್ಟ್ 2 ವೀಕ್ಸ್ ಒನ್ಸ್ ಆದರೂ ಮೀ ಟೈಮ್ ಅಂತ ನಾವು ಕೊಟ್ಕೋಬೇಕಾಗುತ್ತೆ.
ಸೊ ಅದರಲ್ಲಿ ಹೆಲ್ತ್ ಕೇರ್, ಸ್ಕಿನ್ ಕೇರ್, ನಿಮ್ಗೇನು ಇಷ್ಟ ಆಗುತ್ತೆ ಸೊ ಅದನ್ನು ನೀವು ಮಾಡ್ಕೋಬೋದು. ನಾನು ತೋರಿಸಿರೋದೇ ಮಾಡಬೇಕು ಅಂತ ಏನಿಲ್ಲ, ನಿಮ್ಗೆ ಏನು ಇಷ್ಟ ಆಗುತ್ತೆ ಅದನ್ನು ಮಾಡ್ಬೋದು. ಸೊ ಈ ವಿಡಿಯೋ ಮುಖಾಂತರ ನಿಮಗೆ ಒಂದು ಚಿಕ್ಕ ಮೋಟಿವೇಟ್ ಆಗಲಿ ಅಂತ ಅಷ್ಟೇ. ನಾನು ಕೂಡ ಯಾವಾಗಲೂ 2 ವೀಕ್ಸ್ ಒಂದ್ಸಲ ಮೀ ಟೈಮ್, ಸೆಲ್ಫ್ ಟೈಮ್ ಅಂತ ಮಾಡ್ಕೋತಾ ಇರ್ತೀನಿ. ಅವಾಗ ನಾನು ಏನೂ ಬೇರೆದೆಲ್ಲ ಏನೂ ತಲೆ ಕೆಡಿಸ್ಕೊಳ್ಳಲ್ಲ ಜಾಸ್ತಿ. ಇನ್ನು ಮಕ್ಕಳಿಗೆ ಅಂದರೆ ಮಕ್ಕಳಿಗೆ ಒಂದಿನ ಅವ್ರಿಗೆ ಸಪ್ರೇಟ್ ಎತ್ತಿಟ್ಬಿಡ್ತೀನಿ. ಸೊ ನನಗೆ ಅಂದಾಗ ನಾನು ಸಪ್ರೇಟ್ ಈ ಥರ ಮೀ ಟೈಮ್ ಮಾಡ್ಕೋತೀನಿ. ಅದು ಇದು ಕಡಲೆಬೇಳೆ ಮತ್ತು ಮೆಂತ್ಯ ಕಾಳು, ಅರಿಶಿನದ ಕೊಂಬು ಹಾಕಿದ್ನೆಲ್ಲ ತುಂಬ ಸಾಫ್ಟ್ ಫೀಲ್ ಅನಿಸ್ತಿದೆ. ಒಳ್ಳೆ ಬೇಬಿ ಹ್ಯಾಂಡ್ಸ್, ಬೇಬಿ ಸ್ಕಿನ್ ಥರ ಅನಿಸಿದೆ. ಹಾಗೆ ಗ್ಲೋ ಕೂಡ ಬಂದಿದೆ. ಅರಿಶಿನದ ಕೊಂಬು ಹಾಕಿರ್ತೀವಿ. ಸೊ ಅದ್ರಲ್ಲಿ ಏನು ಕೆಮಿಕಲ್ಸ್ ಎಲ್ಲ ಏನೂ ಇರಲ್ಲ, ಮನೆಯಲ್ಲೇ ಮಾಡ್ಕೊಂಡಿರೋವಂಥದ್ದು. ತುಂಬ ಚೆನ್ನಾಗಿದೆ ವರ್ಕೌಟ್, ತುಂಬ ಚೆನ್ನಾಗಿ ವರ್ಕೌಟ್ ಆಗುತ್ತೆ. ಆ್ಯಂಡ್ ಕೂದಲಿಗೂ ಅಷ್ಟೇ ನೀಮ್ ಮತ್ತು ಮೆಂತ್ಯ ಕಾಳು ಹಾಕಿಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟು ವಾಮ್ ವಾಟರ್ ಅಂದರೆ ಉಗುರು ಬೆಚ್ಚಗೆ ಇರೋವಾಗ ಸ್ಪ್ರೇ ಮಾಡಿಕೊಂಡೆ. ಅದಾದಮೇಲೆ ಪ್ಯೂರ್ ಸೀಗೆಕಾಯಿ ಬರುತ್ತಲ್ಲ ಅದರಲ್ಲಿ ಹೆಡ್ ಬಾತ್ ಮಾಡಿದೆ. ಶ್ಯಾಂಪೂಲೆಲ್ಲ ಮಾಡೋಕ್ಕೋದ್ರೆ ಸೊ ಅದರದ್ದು ಮತ್ತು ಆ ಫ್ರ್ಯಾಗ್ರೆನ್ಸ್ ಆಗಿರ್ಬೋದು ಅದರದ್ದು ಎಲ್ಲನೂ ಹೊರಟೋಗ್ಬಿಡುತ್ತೆ. ಹಂಗಂತ ನಾನು ಸೀಗೆಕಾಯಲ್ಲೇ ಮಾಡಿದ್ದು. ಸೊ ತುಂಬ ಚೆನ್ನಾಗಿದೆ. ನನಗಂತೂ ಒಂಥರ ಫ್ರೆಶ್ ಫೀಲ್ ಅನಿಸ್ತಿದೆ. ಇನ್ನು ಕಾಲಿಗೆ ಒಂದು ಬಾಕಿ ಇದೆ, ಅದು ನೈಟ್ ಟೈಮ್ ಮಲಗೋದಕ್ಕಿಂತ ಮುಂಚೆ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಏನಕ್ಕೆ ಸೊ ರೆಸ್ಟಲ್ಲಿ ಇರ್ತೀವಿ ನಾವು ಮಲಗಿದ್ದಾಗ, ಎಲ್ಲೂ ಓಡಾಡಲ್ಲ. ಸೊ ಇವಾಗ ಬೆಳಗ್ಗೆನೇ ಮಾಡಿಕೊಂಡ್ರೆ ಓಡಾಡ್ತಿರ್ತೀವಿ ಮತ್ತು ಗಲೀಜೆಲ್ಲ ಆಗಿಬಿಡುತ್ತೆ. ಸೊ ಹಾಗಾಗಿ ರಾತ್ರಿ ಪಾದಗಳಿಗೆ ಕೇರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನಾನು ಅದನ್ನು ನೈಟ್ಗೆ ಪೋಸ್ಟ್ಪೋನ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ತುಂಬ ಚೆನ್ನಾಗಿದೆ ರೆಮಿಡಿ. ಇನ್ನೂ ಆ ಕಡಲೆಬೇಳೆ ಬದಲು ರೆಡ್ ಮೂಂಗ್ ದಾಲ್ ಅಂತ ಬರುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು, ಅದು ಕೂಡ ಚೆನ್ನಾಗಿರುತ್ತೆ ಸ್ಕಿನ್ಗೆ. ಕಡಲೆಬೇಳೆ ಕೂಡ ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಸೊ ಯಾವಾಗಲೂ ನಾವು ಏನು ಅಂದ್ಕೊಂಡಿರ್ತೀವಿ ಅಂದರೆ ಅಮ್ಮ ಎಸ್ಪೆಷಲಿ ಮದುವೆ ಆದಮೇಲೆ, ಅದರಲ್ಲೂ ಹೆಚ್ಚು ಅಂದರೆ ಇನ್ನು ಮಕ್ಕಳಾದಮೇಲೆ ನಮಗೆ ಅಂತ ಟೈಮ್ ಸಿಗೋದೇ ಇಲ್ಲ. ಸೊ ನಮ್ಮ ಲೈಫ್ ಇಷ್ಟೇನಾ, ನಾವು ಇಷ್ಟೇನಾ ಅಂತ ಅಂದ್ಕೊಂಡಿರ್ತಾರೆ ಸಾಕಷ್ಟು ಹುಡುಗಿರಾಗಿರ್ಬೋದು. ಸೊ ಸಾಕಷ್ಟು ಹೆಣ್ಮಕ್ಳು ಹಿಂಗೆ ಅಂದ್ಕೊಂಡ್ಬಿಟ್ಟಿರ್ತಾರೆ ನಮ್ಮ ಲೈಫ್ ಇಷ್ಟೇ ಅಂತ. ಸೊ ನಮಗೋಸ್ಕರ ಅಂತ ನಾವು ಒಂದಿನ ನಾವು ಕೇರ್ ತೊಗೋಬೇಕು. ಸೊ ನಾವು ಹೆಂಗಾಗಿರೋದಕ್ಕೆ ಟ್ರೈ ಮಾಡೋಣ. ಯಾಕೆ ಮದುವೆ ಆಗಿದ ತಕ್ಷಣ, ಮಕ್ಕಳಾಗಿದ ತಕ್ಷಣ ನಾವು ಯಾಕೆ ಒಳ್ಳೆ ವಯಸ್ಸಾಗಿರೋರ ಥರನೇ ಕಾಣಬೇಕು ಅಲ್ವಾ. ಸೊ ಈ ಥರ ಸೆಲ್ಫ್ ಟೈಮ್, ಮೀ ಟೈಮ್ ಅನ್ನೋದು ನಾವು ಮಾಡಿಕೊಂಡ್ರೆ ಸೊ ಹೆಂಗೆ ಕಾಣಿಸ್ತೀವಿ, ಅದ್ರ ಜೊತೆಗೆ ನಮ್ಮ ಸ್ಕಿನ್ ಕೂಡ ಹೆಲ್ತಿಯಾಗಿರುತ್ತೆ. ಸೊ ನಮಗೂ ಕೂಡ ನಮ್ಮನ್ನು ನಾವು ನೋಡಿಕೊಂಡಾಗ ಒಂಥರ ಫ್ರೆಶ್ ಫೀಲ್ ಅನಿಸ್ತಾ ಇರುತ್ತೆ. ನಮ್ಮ ಮೇಲೆ ಇನ್ನೂ ಕಾನ್ಫಿಡೆನ್ಸ್ ತುಂಬ ಹೆಚ್ಚಾಗುತ್ತೆ. ಸೊ ಕಾನ್ಫಿಡೆನ್ಸ್ ಲೆವೆಲ್ ಆಗಬೇಕು ಅಂದರೆ ಫಸ್ಟು ನೀವು ನಿಮ್ಮನ್ನು ಕೇರ್ ಮಾಡ್ಕೋಬೇಕಾಗುತ್ತೆ. ಸ್ಕಿನ್ ಕೇರ್, ಹೆಲ್ತ್ ಕೇರ್, ಅದ್ರ ಜೊತೆಗೆ ನಿಮ್ಮ ಇದು ಕೂಡ ಸೆಲ್ಫ್ ರೆಸ್ಪೆಕ್ಟ್ನೂ ಕೂಡ ಜಾಸ್ತಿ ಮಾಡ್ಕೋಬೇಕು. ಹಾಗೆ ಪ್ರತಿಯೊಂದರಲ್ಲೂ ಕೂಡ ಬೋಲ್ಡಾಗಿ ಇರಬೇಕು. ಇದು ನನ್ನ ವೀಡಿಯೋಸಲ್ಲಿ ನಾನು ಹೇಳೋದು. ಸೊ ಈ ಥರ ಸೆಲ್ಫ್ ಕೇರ್, ಮೀ ಟೈಮ್ ಅಂತ ಮಾಡ್ಕೊಳ್ಳೋದ್ರಿಂದ ನಮ್ಮನ್ನು ನಾವು ನೋಡಿಕೊಂಡಾಗ ಸೆಲ್ಫ್ ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ಅಷ್ಟೇ. ಇದೊಂದೇ ರೀಸನ್ಗೆ ಅಂತ ಹೇಳ್ತಿರೋದು. ಸೊ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಸ್ಕಿನ್ ಎಲ್ಲ ರಿಂಕಲ್ಸ್ ಆಗೋದಿಲ್ಲ, ಹೆಂಗಾಗಿ ಕಾಣಿಸ್ತೀರಾ ಅಂತ ಅಷ್ಟೇ. ಇದೊಂದು. ಸೊ ಲೈಫ್ ಇಸ್ ಶಾರ್ಟ್, ಎಂಜಾಯ್ ಎವ್ರಿ ಮೂಮೆಂಟ್ ಅಂತ ಹೇಳ್ತೀನಿ ಅಷ್ಟೇ. ಸೊ ಪಾಪುನ ಮಲಗಿಸ್ಬಿಟ್ಟು ನಾನು ಫ್ರೆಶ್ ಅಪ್ ಆಗೋದಕ್ಕೆ ಹೋದೆ. ಇಲ್ಲಾಂದರೆ ಅವಳು ನನಗೆ ಬಿಡೋದಿಲ್ಲ. ಯಾಕಂದರೆ ತುಂಬ ಟೈಮ್ ಬೇಕಾಗುತ್ತೆ ಈ ಥರ ಸೆಲ್ಫ್ ಟೈಮ್, ಮೀ ಟೈಮ್ ಅಂತ ಬೇಕಾಗಿರೋದ್ರಿಂದ. ಸೊ ಇವಾಗ ನೆಕ್ಸ್ಟ್ ಮೊಸಪ್ ಆಗಿಬಿಟ್ಟಿದೆ. ಬೆಳಗ್ಗೆನೇ ಸಾಂಬಾರು, ಇವಾಗ ರೈಸ್ ಮಾಡೋಣ ಅಂತ. ಬೆಳಗ್ಗಿನ ರೊಟ್ಟಿ ಮಾಡಿದ್ದೆ, ಸೊ ಹಂಗಾಗಿ ಮುದ್ದೆ ಏನಿಲ್ಲ. ಸೊ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಫುಲ್ ಬಿಸಿಲು ಚೆನ್ನಾಗಿದೆ, ವೆದರು ಕ್ಲೌಡಿ ಕ್ಲೈಮೇಟು, ಮತ್ತು ಚಳಿ ಅಂತ ಏನಿಲ್ಲ. ಸೊ ಒಂಚೂರು ಡ್ರೈ ಮಾಡಿಬಿಟ್ಟು ಸೊ ಮತ್ತು ರೈಸ್ಗೆ ಇಡೋಣ ಅಂತ. ಸೊ ಈ ಡ್ರೈ ಆಗೋ ಹೇರ್ಸ್ ಡ್ರೈ ಆಗೋ ಟೈಮಲ್ಲಿ ನಿಮಗೇನು ಬುಕ್ಸ್ ಇಷ್ಟ ಆಗುತ್ತೋ, ಇಲ್ಲ ಮೊಬೈಲ್ ನೋಡೋದಕ್ಕೆ ಇಷ್ಟಪಡ್ತಿರೋ, ಟಿ ವಿ ನೋಡೋದಕ್ಕೆ ಇಷ್ಟಪಡ್ತಿರೋ, ನಿಮ್ಗೇನು ಇಷ್ಟ ಆಗುತ್ತೋ ಅದನ್ನು ಕೆಲಸಗಳು ಮಾಡ್ಕೊಳ್ಳಿ. ಆದಷ್ಟು ಫುಲ್ಲು ಡ್ರೈ ಆಗಿರಬೇಕು. ಆಮೇಲೆ ತಲೆ ಬಾಚಿ, ಇಲ್ಲಾಂದರೆ ಸ್ಪ್ಲಿಟ್ ಎಂಡ್ಸ್ ಆಗುತ್ತೆ. ಸೊ ನನಗಂತೂ ತುಂಬಾ ಫ್ರೆಶ್ ಫೀಲ್ ಆಗ್ತಿದೆ. ನನ್ನ ಮುಖ ನೋಡಿದ್ರೆ ಹೇಳ್ಬೋದು ತುಂಬ ಗ್ಲೋ ಆಗಿದೆ. ಹಾಗೆ ತುಂಬ ಸಾಫ್ಟ್ ಫೀಲ್ ಆಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಟ್ರೈ ಮಾಡೋದ್ರ ಜೊತೆಗೆ ಮೀ ಟೈಮ್ ಅಂತಲೂ ನೀವು ಕೂಡ ಮಾಡಿ ಒಂದು ಒಳ್ಳೆ ರಿಸಲ್ಟನ್ನ ನೀವು ಕಾಣ್ಬೋದು. ಸೊ ಮಧ್ಯಾಹ್ನಕ್ಕೆ ಸಾಂಬಾರೆಲ್ಲ ಬೆಳಿಗ್ಗೆನೇ ಮಾಡಿದ್ವಿ ಮೊಸಪ್ಪು. ಸೊ ಅದಕ್ಕೆ ಮಧ್ಯಾಹ್ನಕ್ಕೆ ನವಣೆ ಮತ್ತು ಅಕ್ಕಿ ಹಾಕಿಬಿಟ್ಟು ಈ ರೀತಿ ಮಾಡ್ತಾ ಇರೋದು. ನವಣೆ 1 ಗ್ಲಾಸ್ ಆದರೆ ಅಕ್ಕಿ 1 ಗ್ಲಾಸು, ಈ ರೀತಿ ಮೆಷರ್ಮೆಂಟಲ್ಲಿ ಮಾಡಿ ಒಂದು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಹೆಲ್ತಿ ಕೂಡ. ಮೊಸಪ್ಪಿಗೆ ತುಂಬಾ ಒಳ್ಳೆ ಕಾಂಬಿನೇಷನ್ ಇದು. ಸೊ ಸಂಜೆ ಆಯಿತು, ಇಬ್ಬರು ನೋಡಿ ಬೆಡ್ಶೀಟ್ ಹಾಕ್ಕೊಂಡು ಅಣ್ಣ ತಂಗಿ ಕೂತ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಒಂದು ಸ್ವಲ್ಪ ಹೊತ್ತು ನಾನು ಟಿ ವಿ ನೋಡೋದಕ್ಕೂ ಬಿಡ್ತೀನಿ, ಅವ್ರಿಗೊಂದು ಸ್ವಲ್ಪ ಮೈಂಡ್ ರಿಫ್ರೆಶ್ ಆಗಲಿ, ಸ್ಕೂಲಿಂದ ಬಂದಿರ್ತಾನಲ್ಲ ಹಾಗಾಗಿ. ಇದು ಅಮ್ಮ ಬಂದು ಫುಲ್ ಇಲ್ಲಿ ಡೈನಿಂಗ್ ಟೇಬಲ್ ಎಲ್ಲ ಇಲ್ಲಿರೋದನ್ನ ಅಲ್ಲಿಗೆ ಪಕ್ಕಕ್ಕೆ ಶಿಫ್ಟ್ ಮಾಡಿದ್ದಾರೆ, ಒಂದು ಸ್ವಲ್ಪ ಚೇಂಜ್ ಇರಲಿ ಅಂತ. ಇವಾಗ ಸೀದಾ ಹಿಂಗೆ ಡೋರ್ಗೆ
ಹೋಗ್ಬೋದು. ಆವಾಗವಾಗ ಈ ಥರ ಚೇಂಜ್ ಮಾಡ್ತಾನೆ ಇರ್ತಾರೆ ಒಂದು ಸ್ವಲ್ಪ ಚೇಂಜಸ್ಗೋಸ್ಕರ. ಸೊ ಈ ರೀತಿ ಕಾಣಿಸ್ತಿದೆ ಈ ಕಡೆ ಇಟ್ಟಾಗ. ಸೊ ನಮ್ಮದು ಕಾಫಿ ಟೀ ಎಲ್ಲ ಆಯಿತು. ಸೊ ಡಿನ್ನರ್ ಕೂಡ ಮುಗಿಯುತ್ತೆ. ಸೊ ನೆಕ್ಸ್ಟ್ ಇವಾಗ ನಾನು ಫೇಸ್ ಆಯಿತು, ಹೇರ್ ಆಯಿತು, ಕೈ ಆಯಿತು, ಇವಾಗ ನೆಕ್ಸ್ಟ್ ಕಾಲಿಂದು ಕೇರ್ ಮಾಡಬೇಕು. ಸೊ ಬನ್ನಿ ನೋಡೋಣ. ಸೊ ಇಲ್ಲಿ ನಾನು ಕಾಲು ಕೇರ್ ಮಾಡ್ಕೊಳ್ಳೋದಕ್ಕೆ ಒಂದು ಬಕೆಟಲ್ಲಿ ವಾರ್ಮ್ ವಾಟರ್ ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಅರ್ಧ ಬಕೆಟ್ ಅಷ್ಟು ನೀರು ಹಾಕಿಬಿಟ್ಟು ಅದಕ್ಕೊಂದು ಸ್ವಲ್ಪ ಸೋಡಾ ಮತ್ತು ನಿಂಬೆಹಣ್ಣು ಅರ್ಧ ಹೋಳು ಹಾಕ್ಬಿಟ್ಟು ಒಂದಿಷ್ಟು ಶ್ಯಾಂಪು ಹಾಕ್ಕೊಂಡಿದ್ದೀನಿ. ಸೊ ಚೆನ್ನಾಗಿ ನೊರೆ ಬರೋವರೆಗೂ ಮಿಕ್ಸ್ ಮಾಡಿಬಿಟ್ಟು ಕೈಯಲ್ಲಿ ಆಮೇಲೆ ಒಂದು 15 ನಿಮಿಷ ಕಾಲು ಈ ಥರ ನೀರಲ್ಲಿ ಸೋಕ್ ಮಾಡಿದ್ರೆ ತುಂಬಾ ಸಾಫ್ಟ್ ಆಗುತ್ತೆ ಮತ್ತು ಡೆಡ್ ಸ್ಕಿನ್ಸ್ ಎಲ್ಲ ಬೇಗನೆ ರಿಮೂವ್ ಆಗುತ್ತೆ. ಇದಾದಮೇಲೆ ನೀವು ಪೆಡಿಕ್ಯೂರಲ್ಲಿ ಒಂದು ಐಟಮ್ಸ್ ಎಲ್ಲ ಸಿಗುತ್ತೆ, ಅದರಲ್ಲಿ ನೀವು ಕಾಲನ್ನ ಸ್ಕ್ರಬ್ ಮಾಡ್ಕೋಬೋದು. ಇಲ್ಲಾಂದರೆ ಪ್ಯೂಮೈ ಸ್ಟೋನ್ ಸಿಗುತ್ತೆ, ಅದರಲ್ಲೂ ಸ್ಕ್ರಬ್ ಮಾಡ್ಕೋಬೋದು. ನನಗೆ ಜಾಸ್ತಿ ಹೊಡೆದಿಲ್ಲ, ಇಮ್ಡಿ ಎಲ್ಲ ಲೈಟಾಗಿ ಅಷ್ಟೇ, ಅಲ್ಲಷ್ಟೇ ಜಾಸ್ತಿ. ಸೊ ನಮ್ಮ ಮನೇಲಿ ಇದು ಈ ಥರ ಕಲ್ಲಿತ್ತು, ಅಪ್ಪನ ಫ್ಯಾಕ್ಟ್ರಿದಲ್ಲೇ ಸಿಗುತ್ತೆ, ಇದು ಅಲ್ಲೇ ಮಾಡಿಸಿರೋದು. ಸೊ ಹಂಗಾಗಿ ಇದರಲ್ಲೇ ನಾನು ಚೆನ್ನಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೋತೀನಿ. ಇಮ್ಡಿ ಹತ್ರನೇ ಅಲ್ವೇ ಸ್ವಲ್ಪ ಎಲ್ಲರಿಗೂ ಜಾಸ್ತಿ ಹೊಡೆಯೋದು, ನನಗೇನು ಜಾಸ್ತಿ ಇಲ್ಲ, ನೋಡ್ತಿದ್ದೀರಲ್ಲ ಕಡಿಮೆನೇ. ಬಟ್ ಸೋಕ್ ಮಾಡಿರೋದ್ರಿಂದ ಫುಲ್ ಸಾಫ್ಟ್ ಆಗಿರುತ್ತೆ ಸ್ಕಿನ್ನು. ಈ ರೀತಿ ರಬ್ ಮಾಡಿಕೊಂಡ್ರೆ ಡೆಡ್ ಸ್ಕಿನ್ಸ್ ಎಲ್ಲ ಬೇಗನೆ ರಿಮೂವ್ ಆಗುತ್ತೆ ಆ್ಯಂಡ್ ಒಂದು ಒಳ್ಳೆ ಶೈನ್ ಕೊಡುತ್ತೆ, ಟ್ಯಾನ್ ಎಲ್ಲ ರಿಮೂವ್ ಆಗುತ್ತೆ. ಸೊ ಈ ರೀತಿ ಟ್ರೈ ಮಾಡಿ. ಸೀರಿಯಲ್ ನೋಡ್ತಾ ಇರ್ತೀರಾ, ಸಿನಿಮಾ ನೋಡ್ತಾ ಇರ್ತೀರಾ, ಅಂಥ ಟೈಮಲ್ಲಿ ಈ ರೀತಿ ಬಕೆಟ್ ಒಳಗೆ ಇವನ್ನೆಲ್ಲ ಹಾಕಿಬಿಟ್ಟು ಒಂದು ಅರ್ಧ ಗಂಟೆ ಕೂತ್ಕೊಳ್ಳಿ. ನಿಮಗೆ ರಿಲ್ಯಾಕ್ಸ್ ಅನಿಸುತ್ತೆ. ನೈಟ್ ಟೈಮ್ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ನಿದ್ದೆ ಸಿಗುತ್ತೆ. ಕಾಲು ಯಾವಾಗಲೂ ನಾವು ಪಾದದ ಮೇಲೆ ಜಾಸ್ತಿ ಓಡಾಡ್ತಿರ್ತೀವಿ, ಬಟ್ ಪಾದನೇ ನಾವು ಕೇರ್ ಮಾಡಲ್ಲ. ಸೊ ಹಾಗಾಗಿ ಈ ರೀತಿ ಮಾಡ್ಕೊಳ್ಳಿ ಸೆಲ್ಫ್ ಕೇರು. ಇದೆಲ್ಲ ಆದಮೇಲೆ ನಾನು ಕಾಫಿ ಪೌಡರು ಮತ್ತು ನಿಂಬೆಹಣ್ಣಿನ ರಸ ಹಾಕಿಬಿಟ್ಟು ಚೆನ್ನಾಗಿ ಪ್ಯಾಕ್ ಹಾಕ್ಕೊಂಡಿದ್ದೀನಿ. ಪ್ಯಾಕ್ ಹಾಕಿಬಿಟ್ಟು ಆ ನಿಂಬೆಹಣ್ಣಿಂದ ಚೆನ್ನಾಗಿ ಈ ರೀತಿ ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಇದರಿಂದ ಟ್ಯಾನ್ ರಿಮೂವ್ ಆಗುತ್ತೆ ಮತ್ತು ಗ್ಲೋ ಕೂಡ ಸಿಗುತ್ತೆ. ಆ ಡ್ರೈನೆಸ್ ಎಲ್ಲ ಏನಿದೆ ಕಂಪ್ಲೀಟಾಗಿ ಹೊರಟೋಗುತ್ತೆ. ನಮ್ಮ ಕಾಲು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೈ ಹೇಗೆ ನಾವು ಕೇರ್ ಮಾಡ್ತೀವಿ, ಕಾಲನ್ನೂ ಕೂಡ ನಾವು ಹಾಗೆ ಕೇರ್ ಮಾಡಬೇಕಲ್ವ. ಸೊ ಈ ರೀತಿ ಮಾಡಿಕೊಂಡಾಗ ನಮಗೆ ಕೈ ಕಾಲು ಎರಡೂ ಏನೂ ಡಿಫ್ರೆನ್ಸ್ ಇಲ್ಲಪ್ಪ ಅಂತ ಅನಿಸುತ್ತೆ. ಸೊ ನೋಡ್ತಿದ್ದೀರಲ್ಲ, ಅದಾದಮೇಲೆ ಕೊನೆಗೆ ಎಲ್ಲ ವಾಶ್ ಮಾಡಿಬಿಟ್ಟು ಒಂದು ಮಾಯ್ಶ್ಚರೈಸರ್ ಇಲ್ಲಾಂದರೆ ವ್ಯಾಸ್ಲೈನ್ ಹಚ್ಬಿಟ್ಟು ಮಲ್ಕೊಂಡ್ರೆ ಆಯಿತು. ನಿಮ್ಗೆ ಇಷ್ಟ ಆದರೆ ಒಂದು ನೈಲ್ ಪಾಲಿಶ್ ಹಚ್ಕೊಳ್ಳಿ, ಬಟ್ ನಾನು ಸದ್ಯಕ್ಕೆ ನೈಲ್ ಪಾಲಿಶ್ ಏನು ಹಚ್ಚಲ್ಲ. ಯಾವುದಾದ್ರೂ ಒಂದು ಇವೆಂಟ್ ಬಂದಾಗ ಹಚ್ಚೋಣ ಅಂತ ಸುಮ್ಮನೆ ಹಾಗೆ ಬಿಟ್ಟಿದ್ದೀನಿ. ಸೊ ಇದಷ್ಟೇ ಇವತ್ತಿನ ವ್ಲಾಗ್. ನಿಮಗೆ ಇಷ್ಟ ಆಗಿದೆ ಅಂತ ಅನಿಸುತ್ತೆ. ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೂ ನಿಮಗೆ ಯಾವ ರೀತಿ ವೀಡಿಯೋಸ್ ಬೇಕು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಆ್ಯಂಡ್ ಆ ಗುಡ್ ನ್ಯೂಸ್ಗೋಸ್ಕರ ನೀವು ವೆಯ್ಟ್ ಮಾಡ್ತಿದ್ರೆ ನೆಕ್ಸ್ಟ್ ವ್ಲಾಗಲ್ಲಿ ಖಂಡಿತ ನೀವು ನೋಡ್ಬೋದು. ನೆಕ್ಸ್ಟ್ ವ್ಲಾಗ್ ಬರೋವರೆಗೂ ವೆಯ್ಟ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಬಾಯ್ ಬಾಯ್, ಗುಡ್ ನೈಟ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.